ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಈಗಷ್ಟೇ ಥಂಬ್ನೈಲ್ನಲ್ಲಿ ಕಂಡಂತೆ ಕರ್ನಾಟಕದ ಅದೆಷ್ಟೋ ರೇಷನ್ ಕಾರ್ಡ್ಗಳು ಈಗಾಗಲೇ ರದ್ದುಗೊಳಿಸಲಾಗಿದೆ. ಅದರ ಪೂರ್ಣ ವಿವರವನ್ನು ಈ ವಿಡಿಯೋದ ಮೂಲಕ ನಾನು ಹೇಳುತ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾನಲನ್ನು ನೀವು ಮೊದಲನೆಯದಾಗಿ ಕಾಣುವುದಾದರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ. ಆದ್ದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳು ಕೂಡ ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ನಾನು ಅಪ್ಲೋಡ್ ಮಾಡುವುದು ಇಂತಹ ಸರ್ಕಾರಿ ಕೆಲಸಗಳ ಕುರಿತು ಅಥವಾ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತದೆ, ಇಂತಹ ಅಪ್ಡೇಷನ್ಗಳು, ಗೃಹಲಕ್ಷ್ಮಿ ಹಣ ಬಾರದಿರಲಿರುವ ಕಾರಣ ಹಾಗೂ ಮತ್ತಿತರ ಪಡಿತರ ಚೀಟಿಗಳ ರದ್ದು ಮತ್ತಿತರ ವಿಷಯಗಳ ಕುರಿತಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂತಹ ಇಂತಹ ಉಪಯುಕ್ತ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಬಾರ್ಗೆ ಬಂದು ಸೇರುವುದು. ಹಾಗೆ ನಿಮ್ಮ ಕುಟುಂಬದ ಫ್ಯಾಮಿಲಿ ಗ್ರೂಪ್ಗಳಿರಬಹುದು, ಮತ್ತಿತರರ ಗ್ರೂಪ್ಗಳಿರಬಹುದು, ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ವಿಡಿಯೋಗೆ ಕಾಲಿಡೋಣ. ಪ್ರೀತಿಯ ಸಹೋದರರೇ, ಕರ್ನಾಟಕದಲ್ಲಿ 13.87,639 ಪಡಿತರ ಚೀಟಿ ಕಾರ್ಡ್ಗಳನ್ನು ಅನರ್ಹ ಮಾಡಿದ್ದಾರೆ ಎಂದು ಮುನಿಯಪ್ಪರವರು, ಆರೋಗ್ಯ ಸಚಿವರಾದಂತಹ, ಆಹಾರ ಸಚಿವರಾದಂತಹ ಕರ್ನಾಟಕದ ಮುನಿಯಪ್ಪರವರು ಈಗಾಗಲೇ ತಿಳಿಸಿದ್ದಾರೆ. ಅನರ್ಹಪಡಿಸಿದಂತಹ ಈ ಪಡಿತರ ಚೀಟಿಯಲ್ಲಿ ಸರ್ಕಾರಿ ನೌಕರರ ಪಡಿತರ ಚೀಟಿಯು 4,034 ಚೀಟಿಗಳಾಗಿದೆ. ಅಂದರೆ 4,034 ಚೀಟಿಗಳು ಸರ್ಕಾರಿ ನೌಕರರು, ಗೌರ್ಮೆಂಟ್ ಆಫೀಸರ್ಸ್ಗಳು ಆಗಿದ್ದು, ಕರ್ನಾಟಕದಲ್ಲಿ ಈಗಾಗಲೇ ಒಂದು ನಿಯಮವಿದೆ. ಸರ್ಕಾರಿ ಉದ್ಯೋಗಸ್ಥರಿಗೆ ಯಾವುದೇ ರೀತಿಯ BPL ಕಾರ್ಡ್ಗಳಿರುವುದಿಲ್ಲ, ಎಲ್ಲರಿಗೂ ಕೂಡ APL ಕಾರ್ಡ್ ಆಗಬೇಕು ಎಂಬಂತಹ ಒಂದು ನಿಯಮವಿದ್ದೂ ಕೂಡ ಈ ಸರ್ಕಾರಿ ನೌಕರರು ಅಕ್ರಮವಾಗಿಕೊಂಡು 4,034 ಚೀಟಿಗಳು ಅವರ ಹೆಸರಿನಲ್ಲಿದ್ದುಕೊಂಡು ಈಗಾಗಲೇ 2,964 ಚೀಟಿಗಳನ್ನು ಈಗಾಗಲೇ ಸರ್ಕಾರವು ರದ್ದುಗೊಳಿಸಿ ಅವರಿಗೆ ದಂಡವನ್ನು ವಿಧಿಸಿದೆ ಎಂದು ಮುನಿಯಪ್ಪರವರು ನಮಗೆ ತಿಳಿಸಿದ್ದಾರೆ. ಬಾಕಿ ಇರುವ 1,070 ಕಾರ್ಡುಗಳನ್ನು ಮುಂದೆ ಪರಿಶೀಲಿಸಿಕೊಂಡು ಅವರಿಗೆ ಬೇಕಾದಂತಹ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಹಾಗೂ ಅವರ ಎದುರಾಗಿ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ನಮಗೆ ಅವರು ತಿಳಿಸಿದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರರೇ, ನಾವೆಲ್ಲರೂ ಕೂಡ ನಮ್ಮ ಪಡಿತರ ಚೀಟಿಯನ್ನೊಮ್ಮೆ ಟೆಸ್ಟ್ ಮಾಡಿ ನೋಡಬೇಕಿದೆ. ಹಾಗೂ ನಾನು ಈ ಥಂಬ್ನೈಲ್ನಲ್ಲಿ ಹೇಳಿದಂತೆ ಒಂದು ದಿನಕ್ಕೆ 200 ರೂಪಾಯಿ ದುಡಿಯುತ್ತಿದ್ದರೆ ಅದು ಒಂದು ತಿಂಗಳಿಗೆ 10,000 ರೂಪಾಯಿ ಆಗುತ್ತದೆ. ಒಂದು ತಿಂಗಳಿಗೆ 10,000 ರೂಪಾಯಿಯನ್ನು ದುಡಿದರೆ ಒಂದು ವರ್ಷಕ್ಕೆ 1,20,000 ಹಣವನ್ನು ದುಡಿಯುತ್ತಾರೆ. ಹೀಗೆ 1 ಲಕ್ಷಕ್ಕಿಂತ ಮಿಗಿಲಾಗಿ ಯಾರಾದರೂ ಹಣವನ್ನು ದುಡಿಯುತ್ತಿದ್ದರೆ, ಒಂದು ವರ್ಷಕ್ಕೆ 1 ಲಕ್ಷಕ್ಕಿಂತ ಅಧಿಕವಾಗಿ ಹಣವನ್ನು ಯಾರಾದರೂ ದುಡಿಯುತ್ತಿದ್ದರೆ ಅವರ ಪಡಿತರ ಚೀಟಿಯು BPL ಕಾರ್ಡ್ ಆಗಿರಬಾರದು, APL ಕಾರ್ಡ್ ಆಗಿರಬೇಕು ಎಂದು ಸರ್ಕಾರದ ನಿಯಮವಿದ್ದುಕೊಂಡು ಈಗಾಗಲೇ ಅದೆಷ್ಟೋ 20 ಲಕ್ಷಕ್ಕಿಂತ ಅಧಿಕವಾಗಿ ಅನರ್ಹ ಪಡಿತರ ಚೀಟಿಗಳು ಇದೆ ಎಂದು ಸರ್ಕಾರವು ಗುರುತಿಸಿ ಆಗಿದೆ. ಅದರಲ್ಲಿ ಅದೆಷ್ಟೋ ಕಾರ್ಡ್ಗಳನ್ನು ರದ್ದುಗೊಳಿಸಿಯೂ ಕೂಡ ಆಗಿದೆ. ಇನ್ನೂ ಕೂಡ ಹಲವಾರು ಜನರ ಪಡಿತರ ಚೀಟಿಗಳು ಇನ್ನೂ ಕೂಡ 1 ಲಕ್ಷಕ್ಕಿಂತ ಮಿಗಿಲಾಗಿ ಆದಾಯವನ್ನು ಪಡೆಯುವವರ ಚೀಟಿಗಳು ಇದೆ ಎಂದು ಸರ್ಕಾರಕ್ಕೆ ಪೂರ್ಣವಾದ ವಿವರವಿದೆ ಎಂದು ಮುನಿಯಪ್ಪರವರು ನಮಗೆ ತಿಳಿಸಿದ್ದಾರೆ. ಆದ್ದರಿಂದ ಆದಷ್ಟು ಬೇಗ ಸರ್ಕಾರವು ಅಂತಹ ಅನರ್ಹ ಚೀಟಿಗಳನ್ನು ಕಂಡೆತ್ತಿಕೊಂಡು ರದ್ದುಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಜಾರಿಗೆ ಬಂದು, ಈ ಕಾಂಗ್ರೆಸ್ ಸರ್ಕಾರವು ಜಾರಿಗೆ ಬಂದು ಸುಮಾರು 1.5 ವರ್ಷಗಳು ಕಳೆದಿದೆ. ಅವರು ಚುನಾವಣೆಗಿಂತ ಮುಂಚೆ ಘೋಷಿಸಿದಂತಹ 5 ಗ್ಯಾರಂಟಿಗಳು ಚುನಾವಣಾ ಅಸ್ತ್ರ ಎಂದು ನಮಗೆ ಹೇಳಬಹುದು. 5 ಗ್ಯಾರಂಟಿಗಳನ್ನು ಅವರು ಜಾರಿಗೊಳಿಸಿಕೊಂಡು ಓಟನ್ನು ಪಡೆದರು. ಗ್ಯಾರಂಟಿ ಮೂಲಕ ಪಡೆದರು ಎಂದು ಹೇಳಿದರೆ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯ ಇಂತಹ ಗ್ಯಾರಂಟಿ ಯೋಜನೆಗಳನ್ನು ಯಾರೂ ಕೂಡ ಜಾರಿಪಡಿಸಲಿಲ್ಲ. ಆದ್ದರಿಂದ ಜನ ಮನಸ್ಸು ಈ ಗ್ಯಾರಂಟಿ ಯೋಜನೆಯತ್ತ ಹರಿದಾಗ ಆ ಜನರೆಲ್ಲರೂ ಕೂಡ ಇಂತಹ ಒಳ್ಳೆಯ ಕೆಲಸ ಮಾಡುವವರು ನಮಗೆ ಅಧಿಕಾರಿಗಳಾಗಿ ಬರಬೇಕು, ನಮ್ಮ ರಾಜ್ಯವನ್ನು ಆಳಬೇಕು ಎಂದುಕೊಂಡು ಅವರು ಜನರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಪೂರ್ಣ ಬಹುಮತದೊಂದಿಗೆ ಒಳ್ಳೆಯ ರೀತಿಯ ಓಟುಗಳನ್ನು ಕೊಟ್ಟು ವಿಜಯಗೊಳಿಸಿದರು. ಅವರು ಹೇಳಿದಂತೆ ನಡೆದಂತೆ, ನುಡಿದಂತೆ ನಡೆದರು ಎಂದು ಹೇಳುವುದಿಲ್ವಾ ಎಂಬ ಒಂದು ಗಾದೆ ಮಾತಿದೆ. ಅದೇ ರೀತಿ ನುಡಿದಂತೆ ನಡೆದಿದ್ದಾರೆ ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು.
ಅಂದರೆ ಶಕ್ತಿ ಯೋಜನೆಗಳು ಮತ್ತಿತರ ಗೃಹಲಕ್ಷ್ಮಿ ಇಂತಹ ಒಳ್ಳೆಯ ಪದ್ಧತಿಗಳನ್ನು ಅವರು ಈಗಾಗಲೇ ಜಾರಿಗೆ ತಂದಿದ್ದಾರೆ. ಅದೆಷ್ಟೋ ಮಹಿಳೆಯರು ಈಗ ಈ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿದ್ದಾರೆ. ತಿಂಗಳಿಗೆ 2,000 ರೂಪಾಯಿಯನ್ನು ಪಡೆಯುತ್ತಿದ್ದಾರೆ. ಆ 2,000 ರೂಪಾಯಿಯಲ್ಲಿ ಅದೆಷ್ಟೋ ಮಹಿಳೆಯರು ಮನೆಗೆ ಫ್ರಿಡ್ಜ್ ತೆಗೆದುಕೊಳ್ಳುವುದು ಮತ್ತಿತರ ವಿಷಯಗಳನ್ನು ಮಾಡಿದ್ದಾರೆ. ಗಂಡನಿಗೆ ಬೈಕ್ ತೆಗೆದುಕೊಂಡು ಕೊಡುವುದು ಇಂತಹ ಒಳ್ಳೆಯ ಕಾರ್ಯಗಳನ್ನು ಈಗಾಗಲೇ ಮಾಡಿದ್ದಾರೆ. ಹಾಗೆ ಸಾರಿಗೆ ಯೋಜನೆ, ಶಕ್ತಿ ಯೋಜನೆ, ಅದರಲ್ಲಿ ಅದೆಷ್ಟೋ ಕಾಲೇಜಿಗೆ ಹೋಗುವ ಮಹಿಳೆಯರು ಮತ್ತಿತರ ತೀರ್ಥಾಟನೆಗೆ ಹೋಗುವ ದೇವಸ್ಥಾನಕ್ಕೆ ಮತ್ತಿತರ ಸ್ಥಳಗಳಿಗೆ ಹೋಗುವಂತಹ ಮಹಿಳೆಯರಿಗೆ ಅದೆಷ್ಟೋ ಒಳ್ಳೆಯ ರೀತಿಯಲ್ಲಿ ಉಪಕಾರವಾಗಿದೆ. ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಫಲಾನುಭವಿಗಳು ಈಗಾಗಲೇ ಶಕ್ತಿ ಯೋಜನೆಯಲ್ಲೂ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಮತ್ತಿತರ ಎಲ್ಲ ಯೋಜನೆಗಳಲ್ಲೂ ಕೂಡ ಜನರು ಪಾಲ್ಗೊಳ್ಳುತ್ತಿದ್ದಾರೆ, ಅವರು ಆನಂದಿಸುತ್ತಿದ್ದಾರೆ. ಆದರೆ ಇದಕ್ಕಿಂತ ಮುಂಚೆ ಬಂದಂತಹ ಯಾವುದೇ ರೀತಿಯ ಸರ್ಕಾರವು ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಲ್ಲ. ಈಗ ಪ್ರತಿಪಕ್ಷವಾಗಿರುವಂತಹ ಸರ್ಕಾರವು ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದ ಕಾರಣಕ್ಕೆ ಬೇಕಾಗಿ ಕಾಂಗ್ರೆಸ್ಸನ್ನು ಈಗ ಬಹಳ ಶಕ್ತವಾಗಿಕೊಂಡು ಅವರು ದೂರುತ್ತಿದ್ದಾರೆ. ರಾಜ್ಯವು ದಿವಾಳಿಯಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಯಾವುದೇ ರೀತಿಯ ಇಂತಹ ಹಣವನ್ನು ಇದಕ್ಕಿಂತ ಮುಂಚೆ ಇದ್ದ ಸರ್ಕಾರಗಳು ಇಲ್ಲಿ ನೀಡದಿದ್ದಾಗ ರಾಜ್ಯವು ದಿವಾಳಿಯಾಗಿತ್ತು. ಅದೆಷ್ಟೋ ಸಾವಿರ ಲಕ್ಷಾಂತರ ಕೋಟ್ಯಾಂತರ ಸಾಲಗಳು ಕರ್ನಾಟಕ ಸರ್ಕಾರಕ್ಕಿದ್ದವು. ಆದರೆ ಅಷ್ಟು ಲಕ್ಷ ಹಣಗಳು ಈಗ ಸರ್ಕಾರಕ್ಕೆ ಸಾಲ ಇಲ್ಲ ಎಂಬ ಒಂದು ವಿಷಯವೇ ನಮಗೆ ತಿಳಿಸಿಕೊಡುತ್ತದೆ ಈಗಿನ ಸರ್ಕಾರವು ಯಾವುದೇ ರೀತಿಯ ದಿವಾಳಿಯಾಗಿಲ್ಲ ಎಂದು. ಹಾಗಾದರೆ ಸಾಮಾನ್ಯವಾಗಿ ಇಂತಹ ಒಂದು ಸನ್ನಿವೇಶಗಳಲ್ಲಿ ಸಾಮಾನ್ಯ ಜನರಿಗೆ ಒಂದು ಪ್ರಶ್ನೆಯು ಹುಟ್ಟಿ ಬರಬಹುದು. ಏನೆಂದರೆ, ಈಗ ಕರ್ನಾಟಕ ಸರ್ಕಾರವು ಕಾಂಗ್ರೆಸ್ ಸರ್ಕಾರವು ನೀಡುತ್ತಿರುವಂತಹ ಎಕ್ಸ್ಟ್ರಾ ಹಣಗಳು ಎಷ್ಟೋ ಕೋಟ್ಯಾಂತರ ಹಣವನ್ನು ಈಗ ಜನರಿಗೆ ಬೇಕಾಗಿ ಅವರು ಖರ್ಚು ಮಾಡುತ್ತಿದ್ದಾರೆ. ಜನರು ನೀಡಿದಂತಹ ಟ್ಯಾಕ್ಸೇ ಆಗಿದೆ. ಜನರು ನೀಡಿದ ಹಣವನ್ನು ಜನರಿಗೆ ಬೇಕಾಗಿಯೇ ಅವರು ಈಗ ಖರ್ಚು ಮಾಡುತ್ತಿದ್ದಾರೆ. ಆದರೆ ಈ ಮುಂಚೆ ಇದ್ದ ಸರ್ಕಾರವು ಇಷ್ಟು ಹಣವನ್ನು ಏನು ಮಾಡಿತು ಎಂದು ಕೇಳುವಾಗ ನಮಗೆ ಒಂದು ಉತ್ತರವೂ ಕೂಡ ತಿಳಿಯುತ್ತದೆ. ಏನೆಂದರೆ, ಅದೆಷ್ಟೋ ಹಣವನ್ನು ಎಷ್ಟೋ ಶಾಸಕರು ಕಿಸೆಗೆ ಹಾಕಿಕೊಳ್ಳುತ್ತಾರೆ. ಕರ್ನಾಟಕದಲ್ಲಿ 2 ವರ್ಷಗಳ ಮುಂಚೆ ಒಂದು ಶಾಸಕರ ಮನೆಯಿಂದ, ಒಂದು ಸಚಿವರ ಮನೆಯಿಂದ, ಒಂದು ಪೈಪ್ನ ಒಳಗಿಂದ ಅದೆಷ್ಟೋ ಲಕ್ಷಾಂತರ ಹಣಗಳು, ಕೋಟ್ಯಾಂತರ ಹಣಗಳು ಮತ್ತು ಚಿನ್ನಾಭರಣಗಳನ್ನು ಇಡಿಗಳು ದಾಳಿ ಮಾಡಿ ಹಿಡಿದಿದ್ದಾರೆ. ಹೀಗೆ ಹಲವಾರು ಶಾಸಕರೇ ಗೌರ್ಮೆಂಟ್ನ ಉದ್ಯೋಗಸ್ಥರೇ ಹೀಗೆ ಜನರ ಹಣವನ್ನು ಕಬಳಿಸಿದರೆ ನೀವೇ ದಿವಾಳಿಯಾಗದೆ ಮತ್ತೆ ಹೇಗೆ ಇಲ್ಲಿ ಸಾಧ್ಯ ಎಂದು ನಮಗೆ ಪ್ರಶ್ನೆಗಳು ಕೇಳಲಿಕ್ಕಿದೆ. ಹೀಗೆ ಹಲವಾರು ರೀತಿಯಲ್ಲಿ ಭ್ರಷ್ಟಾಚಾರಗಳನ್ನು ಮಾಡುತ್ತಿರುವಂತಹ ಜನರು ಇಂದಿನ ಒಳ್ಳೆಯ ಸರ್ಕಾರಗಳನ್ನು, ಒಳ್ಳೆಯ ಪದ್ಧತಿಗಳನ್ನು ಅವರು ದೂರುತ್ತಿದ್ದಾರೆ. ನೀವು ಹೀಗೆ ಸರ್ಕಾರವನ್ನು ಪ್ರಶ್ನಿಸುತ್ತಿರುವಾಗ ನಮಗೆ ತಿಳಿಯುವುದು, ನಿಮ್ಮ ಮನಸ್ಸಿನಲ್ಲಿರುವುದು ಕರ್ನಾಟಕ ಸರ್ಕಾರವನ್ನು, ಕರ್ನಾಟಕದ ಜನತೆಯನ್ನು ಒಳ್ಳೆಯ ರೀತಿಯಲ್ಲಿ ಆಳಬೇಕು ಎಂದಲ್ಲ, ಹೊರತಾಗಿ ನಿಮ್ಮ ಕಿಸೆಯನ್ನು ತುಂಬಿಸಿಕೊಳ್ಳುವುದು ಎಂಬುದು ಮಾತ್ರವಾಗಿದೆ ಎಂದು ನಮಗೆ ತಿಳಿಯುತ್ತಿದೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ ಹಾಕುತ್ತಿದ್ದೇನೆ. ಕೆಳಗೆ ಎಲ್ಲರೂ ಕೂಡ ಇಂತಹ ಉಪಯುಕ್ತ ಮಾಹಿತಿಗಳು ಲಭಿಸಲು ಬೇಕಾಗಿ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಹತ್ತಿರದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಹೊಡೆಯಿರಿ.